ಓಂ ಶ್ರೀ ಗುರುಭ್ಯೋ ನಮಃ, ಶ್ರೀಮಾತ್ರೆ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ನೋಡಿ, ದೀಪಾವಳಿ ಹಬ್ಬ ಯಾವ ದಿವಸ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಜನ ಕನ್ಫ್ಯೂಸ್ ಇಂದ ಫೋನ್ ಮಾಡಿ ಕೇಳ್ತಾ ಇರ್ತಕ್ಕಂಥದ್ದು. ನೋಡಿ, 20ನೇ ತಾರೀಕಿನ ನರಕ ಚತುರ್ದಶಿ ಅದೇ ದಿನ ದೀಪಾವಳಿ ಅಮಾವಾಸ್ಯೆ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು. ಆದ್ದರಿಂದ ದಾರಗಳನ್ನ ನೋಮುವಂಥದ್ದು ಮತ್ತು ಧನಲಕ್ಷ್ಮಿ ಪೂಜೆ ಈ ಎರಡೂ ಪ್ರಕ್ರಿಯೆಗಳು ಕೂಡ 20ನೇ ತಾರೀಕು ಸಂಜೆಯಲ್ಲಿ ಮಾಡಬಹುದು. ಇನ್ನು ಮಾರನೇ ದಿವಸ 21ನೇ ತಾರೀಕು ದೀಪಾವಳಿ ಅಮಾವಾಸ್ಯೆ ಸಂಜೆ 5 ಗಂಟೆವರೆಗೂ ಕೂಡ ಇರುವಂತದ್ದು. ಆದ್ದರಿಂದ ದಾರಗಳನ್ನು ನೋಮುವಂಥದ್ದು ಮತ್ತು ಕೇದಾರೇಶ್ವರ ವ್ರತ 20 ಮತ್ತು 21 ಈ ಎರಡೂ ದಿನಗಳು ಕೂಡ ಮಾಡಬಹುದು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಮಹಾಲಕ್ಷ್ಮಿಯ, ಲಕ್ಷ್ಮೀನಾರಾಯಣರ ಮತ್ತು ಶಿವ ಪಾರ್ವತಿಯರ ಒಂದು ಆರಾಧನೆ ಮಾಡಿ ಸರ್ವ ಶುಭಫಲಗಳನ್ನು ಪಡ್ಕೊಳ್ಳಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.